ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಾವು ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಇಂಥ ಒಂದು ಕಷ್ಟದ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮೋದಿ ಅವರು ತೆಗೆದುಕೊಂಡಂಥ ನಿರ್ಣಯ GST ಕಡಿಮೆ ಮಾಡ್ತಕ್ಕಂಥದ್ದು. ಇವತ್ತು ಭಾಳಷ್ಟು 22% GSTಗಳು 18% ಮಾಡಿದ್ದಾರೆ, 18 ಇದ್ದು 12 ಮಾಡಿದ್ದಾರೆ, 5% 0 ಮಾಡಿದ್ದಾರೆ. ಮತ್ತು ಇನ್ಶೂರೆನ್ಸ್ ಕೂಡ ಇನ್ನು 17% GST ಇತ್ತು, ಅದನ್ನು 0 ಮಾಡಿದ್ದಾರೆ. ಇವತ್ತು ಈ ಭಾರತೀಯ ಜನತಾ ಪಕ್ಷ ಬಡವರ ಪರ ಅನ್ನಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೂಡ ತಾವು ನೋಡಿದ್ರಿ. ಇವತ್ತು 10 ಲಕ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಇನ್ನು 4 ಖರೀದಿ ಮಾಡಿದರೆ ಅದಕ್ಕೂ GSTಯನ್ನು ಕಡಿಮೆ ಮಾಡುವ ಮೂಲಕ ಇವತ್ತು ಸಾಕಷ್ಟು ಹಾಲು, ಬೆಣ್ಣೆ, ತುಪ್ಪ, ದಿನಬಳಕೆ ವಸ್ತುಗಳು ಕೂಡ GSTಯನ್ನು ಕಡಿಮೆ ಮಾಡುವ ಮೂಲಕ ಒಟ್ಟಾಗಿ ಇವತ್ತು ಇದು ಬಡವರ ಪರ ಸರ್ಕಾರ ಅಂತಕ್ಕಂಥದ್ದು. ಆಗಸ್ಟ್ 15 ಅವತ್ತೇನು ಮೋದಿಜಿಯವರು ಕೆಂಪಕೋಟೆಯಲ್ಲಿ ಭಾಷಣ ಮಾಡಿದ್ರು, ದೀಪಾವಳಿಗೆ ನಾವು ಒಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಸೆಪ್ಟೆಂಬರ್ 22ನೇ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಇವತ್ತು GST ಕಡಿಮೆ ಮಾಡುವ ಮೂಲಕ ಇವತ್ತು ನಾವು ಇವತ್ತಿನ ಕಷ್ಟದ ಕಾಲದಲ್ಲಿ ನಮಗೆ ರಾಜ್ಯಕ್ಕೆ GST ಭಾಳಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಚ್ಛೆ ಪಡುತ್ತಾ ಈ ದೂರ ಎಷ್ಟು ಸತಿ ಹೇಳಿದ್ರಪ್ಪ ನಿಮ್ಗೆ? ನೀ ಸದ್ಮಲ್ಲ ರಾಜ ಕೂತ್ಕೊಂಡಿ ನೋಡೋ ಕೆಳಗೆ. ಕರೋನಾ ಮುಟ್ಟಿಲ್ವಲ್ಲ, ಭಯ ಬಂದ್ಬಿಟ್ಟಿದೆ. ಆಮೇಲೆ ಮರಿ ಗೊತ್ತಿಲ್ಲ ಅದಕ್ಕೆ ಮರಿ ಅದು ಕೋಪ. ಗಂಡು ಬಿಳ ಗಂಡು ಅಯ್ಯವಾಗ ಹೊಡಿ ಬಿಡಿದ್ರಿ ಹತ್ರ ಬೇಡ ಹಿಂದೆ ಬಾ. ಹಂಗೆ ಮೇಲ ಹೆಂಗ್ ಲಾಕ್ ಆಯ್ತು ಅಂದ್ರೆ ತಿನ್ನಕ್ ಬಂದಿಲ್ಲ, ಒಳಗ್ ಸೇರ್ಸೋದು ಅಷ್ಟೇ.
ಅರಣ್ಯ ಇಲಾಖೆ ಅವ್ರು ಕರ್ಸ್ಬಿಡ್ರಿ ಪಾಪ ಕರು ಆಯ್ತಾ ಹಗ್ಗ ಕಟ್ಕೊಂಡು ಡೋರ ಇಲ್ಲಿಂದ ದೂರಕ್ಕೆ ಕರು ಅದೃಷ್ಟ ಪಾಪ ಅದಕ್ಕೆ ಗೊತ್ತಾಗಿಲ್ಲ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಹೊಡೆದಾಕ್ಬಿಟ್ರೋದು ಸಭೆ ಇರ್ಬೋದು, ನಾವು ಸಾಮೂಹಿಕ ಕಾರ್ಯಕ್ರಮ ಗಣಪತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರಾದ ನಮ್ಮ ಪಕ್ಷದ ವಿಜೇಂದ್ರಣ್ಣ ಅವರು ಕೂಡ ಬರ್ತಿದ್ದಾರೆ, ಅಶೋಕಣ್ಣ ಕೂಡ ಬರ್ತಿದ್ದಾರೆ. ಜೊತೆಗೆ ನಮ್ಮ ಸಿ ಟಿ ರವಿಯವರು, ಅಶ್ವಥ್ ನಾರಾಯಣ ಅವರು ಕೂಡ ಭಾಗವಹಿಸ್ತಿದ್ದಾರೆ. 11:30 ಸಭೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಎಲ್ಲ ಹಳ್ಳಿಯಿಂದ ಕರೆ ಕೊಟ್ಟಿದ್ದೇವೆ. ಎಲ್ಲ ಹಿಂದೂ ಜನಾಂಗ, ಹಿಂದೂ ಏನು ನಮ್ಮ ಈ ನೋವಾಗಿದೆಯೋ, ನಮಗೆ ತೊಂದರೆ ಆಗಿದೆಯೋ, ಎಲ್ಲರೂ ಕೂಡ ಈ ಸಭೆಯಲ್ಲಿ ಸಾಮೂಹಿಕವಾಗಿ ಭಾಗವಹಿಸ್ತಿದ್ದಾರೆ. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈ ಸಭೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ ಬೇಕು ಅಂತೇಳಿ ಎಲ್ಲರನ್ನೂ ಕೂಡ ನಾವು ಭೇಟಿ ಮಾಡಿದ್ದೇವೆ. ಪ್ರತಿ ಹಳ್ಳಿಗಳಲ್ಲೂ ಕೂಡ ಮುಖಂಡರುಗಳ ಜೊತೆ ಚರ್ಚೆ ಮಾಡಿದ್ದೇವೆ. ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಒಂದು 28 ಗಣಪತಿಗಳು ವಿಸರ್ಜನೆ ಆಗುತ್ತೆ. ಜೊತೆಗೆ ಒಂದು 20,000 ಜನ ನಾಳೆ ಸೇರ್ಬೋದು ಅಂತ ಅಂದಾಜಿಸಿದೆ. ಈಗ ಧಕ್ಕೆ ಆಗಿರೋದು ನಮ್ಮ ಹಿಂದೂ ಸಮಾಜಕ್ಕೆ. ಧಕ್ಕೆ ಆದಾಗ ಅದಕ್ಕೆ ಶಕ್ತಿ ತುಂಬಿ ನಮ್ಮ ಜನಾಂಗಕ್ಕೆ ಒಂದು ಧೈರ್ಯ ತುಂಬೋದು ಅಂದರೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೋಬೇಕಾಗಿದೆ. ಯಾವ ಗಣಪತಿಗೆ ತೊಂದರೆ ಆಗಿತ್ತೋ ಅದೇ ಗಣಪತಿನ ನಾವು ಹೆಚ್ಚು ಮೆರವಣಿಗೆ ಮೂಲಕ ಹೆಚ್ಚಿನ ಜನಸಂಖ್ಯೆ ಸೇರಿ ವಿಜೃಂಭಣೆಯಿಂದ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಈ ಜಿಲ್ಲೆಯಲ್ಲಿ ಅಂತೇಳಿ ಮಹಾಗಣಪತಿ ವಿಸರ್ಜನೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲ DJ ಮತ್ತು ಕಲಾ ತಂಡಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ನಂದನಣ್ಣ ಬರೀ ಇಂಥವನ್ನೇ ಕೇಳ್ತಿಲ್ಲ ನೀನು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.